ಬೀದಿ ಹೆಣವಾಗಿದ್ದಾನೆ ಭಾಗಪ್ಪ ಹರಿಜನ್. ಯಾರೀತ? ಅಪರಾಧ ಲೋಕದಲ್ಲಿ ಇದ್ನ? ಯಾರಿಂದ ಪ್ರಭಾವಿತನಾದ? ಅದಕ್ಕೆ ಒಂದು ಮಾತಿದೆಯಲ್ಲ, ರಾಜಾವಲಿ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಒಳ್ಳೆಯವರು ಸಹವಾಸ ಮಾಡ್ರಪ್ಪ, ಒಳ್ಳೆಯವರು ಸಹವಾಸ ಮಾಡಿ ಅಂತ ಹೇಳ್ತೀವಿ ಅಂತ. ಭಾಗಪ್ಪ ಹರಿಜನ್ಗೆ ಅಪರಾಧ ಲೋಕದಲ್ಲಿ ಇರಲಿಲ್ಲ. ಭಾಗಪ್ಪ ಹರಿಜನ್ ಅಪರಾಧ ಲೋಕದಲ್ಲಿ ಇರಲಿಲ್ಲ. ತನ್ನ ಪಾಡಿಗೆ ತಾನು ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಏನು ಕೂಲಿ ಕೆಲಸ? ಮಾವ ಚಂದಪ್ಪ ಹರಿಜನ ಇದ್ದ, ಡಾನ್. ಆತನ ಆಕರ್ಷಣೆಗೊಳಗಾದ. ಹಣ 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 ಆಕರ್ಷಣೆಗೊಳಗಾದ. ಯಾಕಂದರೆ ಇವನಿಗೂ ಬೇರೆ ಮಾಡಲಿಕ್ಕೆ ಏನಿಲ್ಲ. ಇವನಿಗೊಂದು ವಿದ್ಯಾಭ್ಯಾಸ ಇದ್ದಿದ್ರೆ, ಡಿಗ್ರಿ ಮಾಡ್ತಿದ್ರೆ ಅವನಷ್ಟಕ್ಕೆ ಇರ್ತಿದ್ದ. ಇಲ್ಲ, ಕೂಲಿ ಮೇಘನಾಲಿ ಮಾಡ್ತಾ ಇದ್ದಾನೆ. ಆಕರ್ಷಣೆಗೊಳಗಾಯಿತು. ಪುಕ್ಷಣ ಸಿಗುವಂಥದ್ದು. ಅಪರಾಧ ಲೋಕಕ್ಕೆ ಕಾಲಿಟ್ಟು ಶಾರ್ಪ್ ಶೂಟರ್ ಆದ. ಶಾರ್ಪ್ ಶೂಟರ್ ಅಂತಂದರೆ ಗುರಿ ಇಟ್ಟರೆ ಹೊಡೆದು ಬಿಡುವಂಥವ್ರು. ಭಾಳ ಕಡಿಮೆ ಶಾರ್ಪ್ ಶೂಟರ್ಗಳು ಸಿಗೋದು, ಭಾಳ ಡಿಮಾಂಡ್ ಅವರಿಗೆ. ಆಮೇಲೆ ಚಂದಪ್ಪ ಎಲ್ಲೆಲ್ಲಿ ಬಂದೂಕು ಇಟ್ಟಿದ್ದಾನೆ ಅಂತ ತಿಳ್ಕೊಂಡ, ಎಲ್ಲೆಲ್ಲಿ ಬಂದೂಕಿದೆ ಅಂತ. ಆಮೇಲೆ ಭಾಗಪ್ಪ ಬಚ್ಚಿಟ್ಟಿದ್ದ, ಅಂದರೆ ಆ ಎಲ್ಲ ಸತ್ತ ನಂತರ, ಚಂದಪ್ಪ ಸತ್ತ ನಂತರ ಆತ ಬಚ್ಚಿಟ್ಟಿದ್ದ ಎಲ್ಲ ಬಂದೂಕುಗಳನ್ನು ಸಂಗ್ರಹ ಮಾಡಿಕೊಂಡ. ತಂಡ ಕಟ್ಟಿಕೊಂಡು ಕೊಲೆ ಸುಲಿಗೆಗಳನ್ನು ಆರಂಭ ಮಾಡ್ತಾನೆ. ತಾನೇ ಚಂದಪ್ಪ ಹರಿಜನ ಉತ್ತರಾಧಿಕಾರಿ ಅಂತ ಹೇಳ್ಕೊತಾನೆ. ಚಂದಪ್ಪ ಹರಿಜನ್ನ ಸೋದರ ಸಂಬಂಧಿ ಈ ಭಾಗಪ್ಪ ಹರಿಜನ್. ಈಗ ಸತ್ತಿದ್ದು ಭಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಈ ಹಿಂದೆ ಸತ್ತಿದ್ದ. ಅವ ಸತ್ತ ನಂತರ ಅವನ ಏನು ಗನ್ಗಳನ್ನೆಲ್ಲ ಇವ ವಶಕ್ಕೆ ಪಡಿತಾನೆ. ಭಾಗಪ್ಪ ಭೀಮಾ ತೀರದ ನಟೋರಿಯಸ್ ಶಾರ್ಪ್ ಶೂಟರ್. ಯಾವಾಗಿಂದ ಶುರುವಾಗೋದು ಒಂದು ಇವ ಡಾನ್ ಆಗೋದು ಯಾವಾಗ? 2000ದಿಂದ. 2000ನೇ ಮೇ ಚಂದಪ್ಪ ಹರಿಜನ್ ಎನ್ಕೌಂಟರ್ ಆಗುತ್ತೆ. ಚಂದಪ್ಪ ಹರಿಜನ್ನಿಂದ ಅಟ್ರಾಕ್ಟ್ ಆಗಿರ್ತಾನೆ ಈತ, ಸೋದರ ಸಂಬಂಧಿ. ಅವನ ಜೊತೆ ಇರ್ತಾನೆ, ಕೆಲಸ ಸಣ್ಣ ಪುಟ್ಟ ಮಾಡ್ತಾ ಇರ್ತಾನೆ. ಅವನು ಸತ್ತೋದ ನಂತರ ಎಲ್ಲೆಲ್ಲಿ ಗನ್ ಇಟ್ಟಿದ್ದಾನೆ ಎಲ್ಲ ವಶಪಡಿಸ್ಕೊಳ್ತಾನೆ. ತಾನೇ ಒಂದು ಟೀಮ್ ಮಾಡ್ಕೊತಾನೆ, ತಾನೇ ನಟೋರಿಯಸ್ ಆಗ್ತಾನೆ. ಚಂದಪ್ಪ ಹರಿಜನ್ ಕೊಲೆ ಬಳಿಕ ಭಾಗಪ್ಪ ಹರಿಜನ್ ತನ್ನ ಹವಾ ಸೃಷ್ಟಿ ಮಾಡ್ತಾನೆ. ಇನ್ನು ಚಂದಪ್ಪ ನಿಧನದ ಬಳಿಕ ಕುಟುಂಬದಲ್ಲಿ ಆಸ್ತಿ ಗಲಾಟೆ ಶುರುವಾಗತ್ತೆ. ಚಂದಪ್ಪ ಸೋದರ ಬಸಪ್ಪನನ್ನು ಇದೇ ಭಾಗಪ್ಪ ಮುಗಿಸ್ತಾನೆ. ನೋಡಿ, ಫ್ಯಾಮಿಲಿಗೆ ಇಟ್ಟ. ಒಂದು ಗಾದೆ ಮಾತಿದೆ ಗೊತ್ತಾ? ಈ ಮದ್ದು ಹಾಕ್ತಾರಲ್ಲ, ಈ ಮದ್ದು ಹಾಕೋರಿಗೆ ಯಾರಾದರೂ ಒಬ್ಬರು ಸಿಗಬೇಕಂತ, ಇಲ್ಲಾಂದರೆ ತಮ್ಮ ಮನೆ ಮಕ್ಕಳಿಗೆ ಮದ್ದು ಹಾಕ್ತಾರಂತ. ಹಾಗೇನೆ ಯಾರನ್ನು ಬಿಂಗಿಸ್ದ? ಭಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಸತ್ತ ನಂತರ ಆತನ ತಮ್ಮನನ್ನೇ ಮುಗಿಸ್ದ. ಆಲಮೇಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪ್ಯಾಡಗಿಹಾಳ ಬಸ್ ಕಂಡಕ್ಟರ್ ಲಾಳಸಂಗಿ ಕೊಲೆಯಲ್ಲೂ ಈತನ ಪಾತ್ರ ಇತ್ತು. 2018ರಲ್ಲಿ ಈತನನ್ನು ಕೋರ್ಟ್ಗೆ ಕರ್ಕೊಂಬರ್ತಾರೆ. ಎದುರಿಗಿದ್ದವರು ಇವನ ಮೇಲೆ ಗುಂಡೇಟು ಹಾಕ್ತಾರೆ. ಹೆಂಗೋ ಬಚಾವಾದ. ಯಾರು ಗುಂಡೇಟು ಹಾಕಿದ್ದು? ಪೀರಪ್ಪ ಹಡಪದ್ ಎಂಬಾತ ಭಾಗಪ್ಪನ ಮೇಲೆ ದಾಳಿ ಮಾಡ್ದ. ಎಡ ಭುಜ ಹೊಟ್ಟೆ ಸೇರಿ 4 ಗುಂಡು ಭಾಗಪ್ಪನ ದೇಹದೊಳಗೋಗಿತ್ತು, ಇವನೊಳಗೋಗಿತ್ತು. ಭಾಗಪ್ಪನ ಹತ್ತಿಗೆ ಗುರು ಚಂದಪ್ಪನ ಅಣ್ಣನ ಮಕ್ಕಳು ಸುಪಾರಿ ಕೊಟ್ಟಿದ್ರ. ಚಂದಪ್ಪನ ಅಣ್ಣನ ಮಕ್ಕಳು ಅವನು ಕೊಂದಿದ್ನಲ್ಲ ಇವ. ಆದರೆ ಹೇಗೋ ಹೈದರಾಬಾದ್ಗೆ ಹೋಗಿ ಅದೇಗೋ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಬದುಕಿ ಬಂದಿದ್ದ ಭಾಗಪ್ಪ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಾವು ಹೋಮ್ ಮಿನಿಸ್ಟ್ರು ಅವರನ್ನು ಕೇಳಿದ್ವಿ. ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಹೌದಾ, ಬೀದಿ ಹೆಣವಾಗಿದ್ದಾನೆ ಭಾಗಪ್ಪ ಹರಿಜನ್. ಯಾರೀತ? ಅಪರಾಧ ಲೋಕದಲ್ಲಿ ಇದ್ನ? ಯಾರಿಂದ ಪ್ರಭಾವಿತನಾದ? ಅದಕ್ಕೆ ಒಂದು ಮಾತಿದೆಯಲ್ಲ, ರಾಜಾವಲಿ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಒಳ್ಳೆಯವರು ಸಹವಾಸ ಮಾಡ್ರಪ್ಪ, ಒಳ್ಳೆಯವರು ಸಹವಾಸ ಮಾಡಿ ಅಂತ ಹೇಳ್ತೀವಿ ಅಂತ. ಭಾಗಪ್ಪ ಹರಿಜನ್ಗೆ ಅಪರಾಧ ಲೋಕದಲ್ಲಿ ಇರಲಿಲ್ಲ. ಭಾಗಪ್ಪ ಹರಿಜನ್ ಅಪರಾಧ ಲೋಕದಲ್ಲಿ ಇರಲಿಲ್ಲ. ತನ್ನ ಪಾಡಿಗೆ ತಾನು ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಏನು ಕೂಲಿ ಕೆಲಸ? ಮಾವ ಚಂದಪ್ಪ ಹರಿಜನ ಇದ್ದ, ಡಾನ್. ಆತನ ಆಕರ್ಷಣೆಗೊಳಗಾದ. ಹಣ 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 ಆಕರ್ಷಣೆಗೊಳಗಾದ. ಯಾಕಂದರೆ ಇವನಿಗೂ ಬೇರೆ ಮಾಡಲಿಕ್ಕೆ ಏನಿಲ್ಲ. ಇವನಿಗೊಂದು ವಿದ್ಯಾಭ್ಯಾಸ ಇದ್ದಿದ್ರೆ, ಡಿಗ್ರಿ ಮಾಡ್ತಿದ್ರೆ ಅವನಷ್ಟಕ್ಕೆ ಇರ್ತಿದ್ದ. ಇಲ್ಲ, ಕೂಲಿ ಮೇಘನಾಲಿ ಮಾಡ್ತಾ ಇದ್ದಾನೆ. ಆಕರ್ಷಣೆಗೊಳಗಾಯಿತು. ಪುಕ್ಷಣ ಸಿಗುವಂಥದ್ದು. ಅಪರಾಧ ಲೋಕಕ್ಕೆ ಕಾಲಿಟ್ಟು ಶಾರ್ಪ್ ಶೂಟರ್ ಆದ. ಶಾರ್ಪ್ ಶೂಟರ್ ಅಂತಂದರೆ ಗುರಿ ಇಟ್ಟರೆ ಹೊಡೆದು ಬಿಡುವಂಥವ್ರು. ಭಾಳ ಕಡಿಮೆ ಶಾರ್ಪ್ ಶೂಟರ್ಗಳು ಸಿಗೋದು, ಭಾಳ ಡಿಮಾಂಡ್ ಅವರಿಗೆ. ಆಮೇಲೆ ಚಂದಪ್ಪ ಎಲ್ಲೆಲ್ಲಿ ಬಂದೂಕು ಇಟ್ಟಿದ್ದಾನೆ ಅಂತ ತಿಳ್ಕೊಂಡ, ಎಲ್ಲೆಲ್ಲಿ ಬಂದೂಕಿದೆ ಅಂತ. ಆಮೇಲೆ ಭಾಗಪ್ಪ ಬಚ್ಚಿಟ್ಟಿದ್ದ, ಅಂದರೆ ಆ ಎಲ್ಲ ಸತ್ತ ನಂತರ, ಚಂದಪ್ಪ ಸತ್ತ ನಂತರ ಆತ ಬಚ್ಚಿಟ್ಟಿದ್ದ ಎಲ್ಲ ಬಂದೂಕುಗಳನ್ನು ಸಂಗ್ರಹ ಮಾಡಿಕೊಂಡ. ತಂಡ ಕಟ್ಟಿಕೊಂಡು ಕೊಲೆ ಸುಲಿಗೆಗಳನ್ನು ಆರಂಭ ಮಾಡ್ತಾನೆ.
ತಾನೇ ಚಂದಪ್ಪ ಹರಿಜನ ಉತ್ತರಾಧಿಕಾರಿ ಅಂತ ಹೇಳ್ಕೊತಾನೆ. ಚಂದಪ್ಪ ಹರಿಜನ್ನ ಸೋದರ ಸಂಬಂಧಿ ಈ ಭಾಗಪ್ಪ ಹರಿಜನ್. ಈಗ ಸತ್ತಿದ್ದು ಭಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಈ ಹಿಂದೆ ಸತ್ತಿದ್ದ. ಅವ ಸತ್ತ ನಂತರ ಅವನ ಏನು ಗನ್ಗಳನ್ನೆಲ್ಲ ಇವ ವಶಕ್ಕೆ ಪಡಿತಾನೆ. ಭಾಗಪ್ಪ ಭೀಮಾ ತೀರದ ನಟೋರಿಯಸ್ ಶಾರ್ಪ್ ಶೂಟರ್. ಯಾವಾಗಿಂದ ಶುರುವಾಗೋದು ಇವ ಡಾನ್ ಆಗೋದು ಯಾವಾಗ? 2000ನೇ ಮೇ ಚಂದಪ್ಪ ಹರಿಜನ್ ಎನ್ಕೌಂಟರ್ ಆಗುತ್ತೆ. ಚಂದಪ್ಪ ಹರಿಜನ್ನಿಂದ ಅಟ್ರಾಕ್ಟ್ ಆಗಿರ್ತಾನೆ ಈತ, ಸೋದರ ಸಂಬಂಧಿ. ಅವನ ಜೊತೆ ಇರ್ತಾನೆ, ಕೆಲಸ ಸಣ್ಣ ಪುಟ್ಟ ಮಾಡ್ತಾ ಇರ್ತಾನೆ. ಅವನು ಸತ್ತೋದ ನಂತರ ಎಲ್ಲೆಲ್ಲಿ ಗನ್ ಇಟ್ಟಿದ್ದಾನೆ ಎಲ್ಲ ವಶಪಡಿಸ್ಕೊಳ್ತಾನೆ. ತಾನೇ ಒಂದು ಟೀಮ್ ಮಾಡ್ಕೊತಾನೆ, ತಾನೇ ನಟೋರಿಯಸ್ ಆಗ್ತಾನೆ. ಚಂದಪ್ಪ ಹರಿಜನ್ ಕೊಲೆ ಬಳಿಕ ಭಾಗಪ್ಪ ಹರಿಜನ್ ತನ್ನ ಹವಾ ಸೃಷ್ಟಿ ಮಾಡ್ತಾನೆ. ಇನ್ನು ಚಂದಪ್ಪ ನಿಧನದ ಬಳಿಕ ಕುಟುಂಬದಲ್ಲಿ ಆಸ್ತಿ ಗಲಾಟೆ ಶುರುವಾಗುತ್ತೆ. ಚಂದಪ್ಪ ಸೋದರ ಬಸಪ್ಪನನ್ನ ಇದೇ ಭಾಗಪ್ಪ ಮುಗಿಸ್ತಾನೆ. ನೋಡಿ, ಫ್ಯಾಮಿಲಿಗೆ ಇಟ್ಟ. ಒಂದು ಗಾದೆ ಮಾತಿದೆ ಗೊತ್ತಾ? ಈ ಮದ್ದು ಹಾಕ್ತಾರಲ್ಲ, ಈ ಮದ್ದು ಹಾಕೋರಿಗೆ ಯಾರಾದರೂ ಒಬ್ರು ಸಿಕ್ಕಬೇಕಂತ, ಇಲ್ಲಾಂದ್ರೆ ತಮ್ಮ ಮನೆ ಮಕ್ಕಳಿಗೆ ಮದ್ದು ಹಾಕ್ತಾರಂತ. ಹಾಗೇನೆ ಯಾರನ್ನ ಬಿಂಗಿಸ್ದ? ಭಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಸತ್ತ ನಂತರ ಆತನ ತಮ್ಮನನ್ನೇ ಮುಗಿಸ್ದ. ಆಲಮೇಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪ್ಯಾಡಗಿ ಹಾಳ ಬಸ್ ಕಂಡಕ್ಟರ್ ಲಾಳಸಂಗಿ ಕೊಲೆಯಲ್ಲೂ ಈತನ ಪಾತ್ರ ಇತ್ತು. 2018ರಲ್ಲಿ ಈತನನ್ನ ಕೋರ್ಟ್ ಕರ್ಕೊಂಬರ್ತಾರೆ. ಎದುರಿಗಿದ್ದವರು ಇವನ ಮೇಲೆ ಗುಂಡೇಟ್ ಹಾಕ್ತಾರೆ. ಹೆಂಗೋ ಬಚಾವಾದ. ಯಾರು ಗುಂಡೇಟ್ ಹಾಕಿದ್ದು? ಪೀರಪ್ಪ ಹಡಪದ್ ಎಂಬಾತ ಭಾಗಪ್ಪನ ಮೇಲೆ ದಾಳಿ ಮಾಡ್ದ. ಎಡ ಭುಜ ಹೊಟ್ಟೆ ಸೇರಿ 4 ಗುಂಡು ಭಾಗಪ್ಪನ ದೇಹದೊಳಗೋಗಿತ್ತು, ಇವನೊಳಗೋಗಿತ್ತು. ಭಾಗಪ್ಪನ ಹತ್ತಿಗೆ ಗುರು ಚಂದಪ್ಪನ ಅಣ್ಣನ ಮಕ್ಕಳು ಸುಪಾರಿ ಕೊಟ್ಟಿದ್ರ. ಚಂದಪ್ಪನ ಅಣ್ಣನ ಮಕ್ಕಳು ಅವನು ಕೊಂದಿದ್ನಲ್ಲ ಇವ. ಆದರೆ ಹೇಗೋ ಹೈದರಾಬಾದ್ಗೆ ಹೋಗಿ ಅದೇಗೋ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಬದುಕಿ ಬಂದಿದ್ದ ಭಾಗಪ್ಪ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಾವು ಹೋಮ್ ಮಿನಿಸ್ಟ್ರು ಅವರನ್ನು ಕೇಳಿದ್ವಿ. ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಹೌದಾ, ಬೀದಿ ಹೆಣವಾಗಿದ್ದಾನೆ ಭಾಗಪ್ಪ ಹರಿಜನ್. ಯಾರೀತ? ಅಪರಾಧ ಲೋಕದಲ್ಲಿ ಇದ್ನ? ಯಾರಿಂದ ಪ್ರಭಾವಿತನಾದ? ಅದಕ್ಕೆ ಒಂದು ಮಾತಿದೆಯಲ್ಲ, ರಾಜಾವಲಿ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಒಳ್ಳೆಯವರು ಸಹವಾಸ ಮಾಡ್ರಪ್ಪ, ಒಳ್ಳೆಯವರು ಸಹವಾಸ ಮಾಡಿ ಅಂತ ಹೇಳ್ತೀವಿ ಅಂತ. ಭಾಗಪ್ಪ ಹರಿಜನ್ಗೆ ಅಪರಾಧ ಲೋಕದಲ್ಲಿ ಇರಲಿಲ್ಲ. ಭಾಗಪ್ಪ ಹರಿಜನ್ ಅಪರಾಧ ಲೋಕದಲ್ಲಿ ಇರಲಿಲ್ಲ. ತನ್ನ ಪಾಡಿಗೆ ತಾನು ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಏನು ಕೂಲಿ ಕೆಲಸ? ಮಾವ ಚಂದಪ್ಪ ಹರಿಜನ ಇದ್ದ, ಡಾನ್. ಆತನ ಆಕರ್ಷಣೆಗೊಳಗಾದ. ಹಣ 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 ಆಕರ್ಷಣೆಗೊಳಗಾದ. ಯಾಕಂದರೆ ಇವನಿಗೂ ಬೇರೆ ಮಾಡಲಿಕ್ಕೆ ಏನಿಲ್ಲ. ಇವನಿಗೊಂದು ವಿದ್ಯಾಭ್ಯಾಸ ಇದ್ದಿದ್ರೆ, ಡಿಗ್ರಿ ಮಾಡ್ತಿದ್ರೆ ಅವನಷ್ಟಕ್ಕೆ ಇರ್ತಿದ್ದ. ಇಲ್ಲ, ಕೂಲಿ ನಾಲಿ ಮಾಡ್ತಾ ಇದ್ದಾನೆ. ಆಕರ್ಷಣೆಗೊಳಗಾಯಿತು. ಪುಕ್ಷಣ ಸಿಗುವಂಥದ್ದು. ಅಪರಾಧ ಲೋಕಕ್ಕೆ ಕಾಲಿಟ್ಟು ಶಾರ್ಪ್ ಶೂಟರ್ ಆದ. ಶಾರ್ಪ್ ಶೂಟರ್ ಅಂತಂದರೆ ಗುರಿ ಇಟ್ಟರೆ ಬಡಿದು ಬಿಡುವಂಥವ್ರು. ಭಾಳ ಕಡಿಮೆ ಶಾರ್ಪ್ ಶೂಟರ್ಗಳು ಸಿಗೋದು, ಭಾಳ ಡಿಮಾಂಡ್ ಅವರಿಗೆ. ಆಮೇಲೆ ಚಂದಪ್ಪ ಎಲ್ಲೆಲ್ಲಿ ಬಂದೂಕು ಇಟ್ಟಿದ್ದಾನೆ ಅಂತ ತಿಳ್ಕೊಂಡ, ಎಲ್ಲೆಲ್ಲಿ ಬಂದೂಕಿದೆ ಅಂತ. ಆಮೇಲೆ ಭಾಗಪ್ಪ ಬಚ್ಚಿಟ್ಟಿದ್ದ, ಅಂದರೆ ಆ ಎಲ್ಲ ಸತ್ತ ನಂತರ, ಚಂದಪ್ಪ ಸತ್ತ ನಂತರ ಆತ ಬಚ್ಚಿಟ್ಟಿದ್ದ ಎಲ್ಲ ಬಂದೂಕುಗಳನ್ನು ಸಂಗ್ರಹ ಮಾಡಿಕೊಂಡ. ತಂಡ ಕಟ್ಟಿಕೊಂಡು ಕೊಲೆ ಸುಲಿಗೆಗಳನ್ನು ಆರಂಭ ಮಾಡ್ತಾನೆ. ತಾನೇ ಚಂದಪ್ಪ ಹರಿಜನ ಉತ್ತರಾಧಿಕಾರಿ ಅಂತ ಹೇಳ್ಕೊತಾನೆ. ಚಂದಪ್ಪ ಹರಿಜನ್ನ ಸೋದರ ಸಂಬಂಧಿ ಈ ಭಾಗಪ್ಪ ಹರಿಜನ್. ಈಗ ಸತ್ತಿದ್ದು ಭಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಈ ಹಿಂದೆ ಸತ್ತಿದ್ದ. ಅವ ಸತ್ತ ನಂತರ ಅವನ ಏನು ಗನ್ಗಳನ್ನೆಲ್ಲ ಇವ ವಶಕ್ಕೆ ಪಡಿತಾನೆ. ಭಾಗಪ್ಪ ಭೀಮಾ ತೀರದ ನಟೋರಿಯಸ್ ಶಾರ್ಪ್ ಶೂಟರ್. ಯಾವಾಗಿಂದ ಶುರುವಾಗೋದು ಇವ ಡಾನ್ ಆಗೋದು ಯಾವಾಗ? 2000ನೇ ಮೇ ಚಂದಪ್ಪ ಹರಿಜನ್ ಎನ್ಕೌಂಟರ್ ಆಗುತ್ತೆ. ಚಂದಪ್ಪ ಹರಿಜನ್ನಿಂದ ಅಟ್ರಾಕ್ಟ್ ಆಗಿರ್ತಾನೆ ಈತ, ಸೋದರ ಸಂಬಂಧಿ. ಅವನ ಜೊತೆ ಇರ್ತಾನೆ, ಕೆಲಸ ಸಣ್ಣ ಪುಟ್ಟ ಮಾಡ್ತಾ ಇರ್ತಾನೆ. ಅವನು ಸತ್ತೋದ ನಂತರ ಎಲ್ಲೆಲ್ಲಿ ಗನ್ ಇಟ್ಟಿದ್ದಾನೆ ಎಲ್ಲ ವಶಪಡಿಸ್ಕೊಳ್ತಾನೆ. ತಾನೇ ಒಂದು ಟೀಮ್ ಮಾಡ್ಕೊತಾನೆ, ತಾನೇ ನಟೋರಿಯಸ್ ಆಗ್ತಾನೆ. ಚಂದಪ್ಪ ಹರಿಜನ್ ಕೊಲೆ ಬಳಿಕ ಭಾಗಪ್ಪ ಹರಿಜನ್ ತನ್ನ ಹವಾ ಸೃಷ್ಟಿ ಮಾಡ್ತಾನೆ. ಇನ್ನು ಚಂದಪ್ಪ ನಿಧನದ ಬಳಿಕ ಕುಟುಂಬದಲ್ಲಿ ಆಸ್ತಿ ಗಲಾಟೆ ಶುರುವಾಗುತ್ತೆ. ಚಂದಪ್ಪ ಸೋದರ ಬಸಪ್ಪನನ್ನ ಇದೇ ಭಾಗಪ್ಪ ಮುಗಿಸ್ತಾನೆ. ನೋಡಿ, ಫ್ಯಾಮಿಲಿಗೆ ಇಟ್ಟ. ಒಂದು ಗಾದೆ ಮಾತಿದೆ ಗೊತ್ತಾ? ಈ ಮದ್ದು ಹಾಕ್ತಾರಲ್ಲ, ಈ ಮದ್ದು ಹಾಕೋರಿಗೆ ಯಾರಾದರೂ ಒಬ್ರು ಸಿಕ್ಕಬೇಕಂತ, ಇಲ್ಲಾಂದ್ರೆ ತಮ್ಮ ಮನೆ ಮಕ್ಕಳಿಗೆ ಮದ್ದು ಹಾಕ್ತಾರಂತ. ಹಾಗೇನೆ ಯಾರನ್ನ ಬಿಂಗಿಸ್ದ? ಭಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಸತ್ತ ನಂತರ
ಆತನ ತಮ್ಮನನ್ನೇ ಮುಗಿಸ್ದ. ಆಲಮೇಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪ್ಯಾಡಗಿಹಾಳ ಬಸ್ ಕಂಡಕ್ಟರ್ ಲಾಳಸಂಗಿ ಕೊಲೆಯಲ್ಲೂ ಈತನ ಪಾತ್ರ ಇತ್ತು. 2018ರಲ್ಲಿ ಈತನನ್ನು ಕೋರ್ಟ್ಗೆ ಕರ್ಕೊಂಬರ್ತಾರೆ. ಎದುರಿಗಿದ್ದವರು ಇವನ ಮೇಲೆ ಗುಂಡೇಟ್ ಹಾಕ್ತಾರೆ. ಹೆಂಗೋ ಬಚಾವಾದ. ಯಾರು ಗುಂಡೇಟ್ ಹಾಕಿದ್ದು? ಪೀರಪ್ಪ ಹಡಪದ್ ಎಂಬಾತ ಭಾಗಪ್ಪನ ಮೇಲೆ ದಾಳಿ ಮಾಡ್ದ. ಎಡ ಭುಜ ಹೊಟ್ಟೆ ಸೇರಿ 4 ಗುಂಡು ಭಾಗಪ್ಪನ ದೇಹದೊಳಗೋಗಿತ್ತು, ಇವನೊಳಗೋಗಿತ್ತು. ಭಾಗಪ್ಪನ ಹತ್ತಿಗೆ ಗುರು ಚಂದಪ್ಪನ ಅಣ್ಣನ ಮಕ್ಕಳು ಸುಪಾರಿ ಕೊಟ್ಟಿದ್ರ. ಚಂದಪ್ಪನ ಅಣ್ಣನ ಮಕ್ಕಳು ಅವನು ಕೊಂದಿದ್ನಲ್ಲ ಇವ. ಆದರೆ ಹೇಗೋ ಹೈದರಾಬಾದ್ಗೆ ಹೋಗಿ ಅದೇಗೋ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಬದುಕಿ ಬಂದಿದ್ದ ಭಾಗಪ್ಪ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಾವು ಹೋಮ್ ಮಿನಿಸ್ಟ್ರು ಅವರನ್ನು ಕೇಳಿದ್ವಿ. ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಹೌದಾ?